KCET 2025 ಎಕ್ಸಾಮ್ ಅಪ್ಡೇಟ್ಸ್. ಹಾಯ್ ಹಲೋ ನಮಸ್ತೆ. ತಾರಾನಾಥ್ ಚೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಕ್ಕಂಥ PUC ಸೆಕೆಂಡ್ ಇಯರ್ ಸೈನ್ಸ್ನಲ್ಲಿ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಇದೀಗ ತಾನೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ KCET ಇಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿರುವ ಪ್ರಕಟಣೆಗಳನ್ನು ಹೊರಡಿಸಿದ್ದಾರೆ. ತಾವು ನೋಡ್ಬೋದು, 2025ನೇ ಸಾಲಿಗೆ ಇಂಜಿನಿಯರಿಂಗು, ಯೋಗ, ನ್ಯಾಚುರೋಪತಿ, B.Pharma, ಫಾರ್ಮಸಿ ಡಿ, ಕೃಷಿ ವಿಜ್ಞಾನ ಕೋರ್ಸ್ಗಳಿಗೆ ವಿವಿಧ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಂದ ವೃತ್ತಿಪರ ಕೋರ್ಸುಗಳ ಪ್ರವೇಶಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರವೇಶ ಪ್ರಾಧಿಕಾರ ಅರ್ಜಿಗಳನ್ನು ಆಹ್ವಾನಿಸಿದೆ. ಅದರ ವಿವರಗಳನ್ನು ಒಂದಿಷ್ಟು ನಾವು ನೋಡೋಣ. ಇಲ್ಲಿ ಆಲ್ರೆಡಿ ಪ್ರಕಟಣೆಯಲ್ಲಿ ಹೊರಡಿಸಿದ ಹಾಗೆ KCETಯ ಈ ಸಾಲಿನ ಅಂದರೆ 2025ನೇ ಸಾಲಿನಲ್ಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಏಪ್ರಿಲ್ 16ರಂದು ಮತ್ತು ಏಪ್ರಿಲ್ 17ರಂದು 2 ದಿನಗಳ ಕಾಲ ಈ KCET ಎಕ್ಸಾಮ್ ನಡೀತಿದೆ. 16ನೇ ತಾರೀಕು ಏಪ್ರಿಲ್ ಬುಧವಾರದಂದು 2 ವಿಷಯಗಳಿರ್ತವೆ: ಭೌತಶಾಸ್ತ್ರ ಫಿಸಿಕ್ಸು ಮತ್ತು ರಸಾಯನಶಾಸ್ತ್ರ ಕೆಮಿಸ್ಟ್ರಿ. ಆ 2 ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಥಮ ಒಂದು ಪತ್ರಿಕೆ ಇರ್ತದೆ. 17ನೇ ತಾರೀಕಿನಂದು ಏಪ್ರಿಲ್ 17, 2025ರಂದು 2ನೇ ಪತ್ರಿಕೆ ಗಣಿತಶಾಸ್ತ್ರ ಮತ್ತು ಜೀವಶಾಸ್ತ್ರ, ಬಯಾಲಜಿ ವಿಷಯದ ಜೀವಶಾಸ್ತ್ರ ಸೇರಿ ಅದು 2ನೇ ಒಂದು ಪತ್ರಿಕೆ ಇರ್ತದೆ. ಇವೆರಡೂ ಪತ್ರಿಕೆಗಳನ್ನು ಪರೀಕ್ಷೆಯನ್ನು ದಿನಾಂಕ 16ನೇ ತಾರೀಕು ಮತ್ತು 17ನೇ ತಾರೀಕು ಏಪ್ರಿಲ್ 2025ರಂದು KCET ತನ್ನ ಅಧಿಕೃತವಾದ ಒಂದು ಜಾಲತಾಣದಲ್ಲಿ ಇದನ್ನು ಇನ್ನೇನು ಕೆಲವೇ ಇವತ್ತು ಅಥವಾ ನಾಳೆಗೆ KA ಮುಖ್ಯವಾದ ವೆಬ್ಸೈಟ್ನಲ್ಲಿ ಕೂಡ ಇದನ್ನು ಪ್ರಚುರಪಡಿಸ್ತಾರೆ. ಜೊತೆಗೆ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರ ಅಭ್ಯರ್ಥಿಗಳಿಗೂ ಕೂಡ ಕನ್ನಡ ಭಾಷಾ ಪರೀಕ್ಷೆ ಇರುತ್ತದೆ. ಇವು ಕೇವಲ ಬೆಂಗಳೂರು, ಬೆಳಗಾವಿ, ವಿಜಯಪುರ, ಮಂಗಳೂರು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ನಡೀತದೆ. ಅವರಿಗೆ 18ನೇ ತಾರೀಕಿನಂದು ಕನ್ನಡ ಭಾಷಾ ಪರೀಕ್ಷೆ ಇರ್ತದೆ. ಅದು 4ನೇ ತರಗತಿ ಮಟ್ಟದ್ದು 50 ಅಂಕಗಳಿಗೆ ಅಂತಕ್ಕಂಥ ಮಾಹಿತಿ ಇದೆ. ಇನ್ನು CET 2025ರ ಈ ಸಾರಿ ಒಂದಿಷ್ಟು ಬದಲಾದ ಅಂಶಗಳೊಂದಿಗೆ ಅವರು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ನೋಡೋಣ ಯಾವ ರೀತಿ ಅಲ್ಲಿ ಅರ್ಜಿಯನ್ನು ಓಪನ್ ಮಾಡಿದಾಗ ಒಂದಿಷ್ಟು ಬದಲಾವಣೆಗಳೊಂದಿಗೆ ಆದರೂ ಬರಬಹುದು. CET 2025 ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಅದು ಯಾವ ತಾರೀಕಿನಿಂದ ಪ್ರಾರಂಭ ಆಗ್ತದೆ ಅಂದರೆ ಜನವರಿ 23, 2025ರಿಂದ ಪ್ರಾರಂಭಿಸಲಾಗುವುದು ಅಂತ ಹೇಳಿದ್ದಾರೆ. ಜೊತೆಗೆ ಈ ಸಾರಿ ಸ್ವಲ್ಪ ನೀವು ಲಾಗಿನ್ ಮಾಡಬೇಕಾದಾಗ ಕಳೆದ ಸಾಲಿಗಿಂತ ಒಂದಿಷ್ಟು ವಿಭಿನ್ನವಾಗಿ ಈ ಸಲ ತಂತ್ರಾಂಶದ ಬದಲಾವಣೆ ಆಗಿರುವ ಸಾಧ್ಯತೆ ಇದೆ. ಮೊಬೈಲ್ ನೀವು ನಮೂದಿಸಬೇಕಾಗಿರ್ತಕ್ಕಂಥದ್ದು ಮೊಬೈಲ್ ಸಂಖ್ಯೆ. ಪ್ರಾರಂಭದಲ್ಲಿ ಆ ಮೊಬೈಲ್ ಸಂಖ್ಯೆಗೆ OTPಯನ್ನು ಕಳಿಸ್ಕೊಡ್ತಾರೆ. ಅದನ್ನು ನೀವು ವ್ಯಾಲಿಡೇಟ್ ಮಾಡಿದ ನಂತರ ನೀವು ನಿಮ್ಮ ಅರ್ಜಿ ಓಪನ್ ಆಗ್ತದೆ. ಅಲ್ಲಿ ಮಾತ್ರ ಭರ್ತಿ ಮಾಡಲಿಕ್ಕೆ ಅವಕಾಶಗಳು ಇರ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಅಂದರೆ ತಮ್ಮ ಸ್ಥಿರವಾಗಿರ್ತಕ್ಕಂಥ ಬದಲಾಗದೇ ಇರತಕ್ಕಂಥ ಒಂದು ಮೊಬೈಲ್ ಸಂಖ್ಯೆಯನ್ನು ಇಡೀ KCET ಪ್ರಕ್ರಿಯೆ ಇಂಜಿನಿಯರಿಂಗ್ ದಾಖಲಾತಿ ಮುಗಿಯೋವರೆಗೂ ಕೂಡ ಅಥವಾ ನೀಟ್ ದಾಖಲಾತಿ ಮುಗಿಯೋವರೆಗೂ ಕೂಡ, ಅಂದರೆ ನೀಟ್ ಕೌನ್ಸ್ಲಿಂಗ್ ಕೂಡ KE ಮುಖಾಂತರ ಆಗ್ತಾ ಇರೋದರಿಂದ ನೀಟು, ಇಂಜಿನಿಯರಿಂಗು, ಆಯುಷು ಇವೆಲ್ಲ ಕೋರ್ಸ್ಗಳಿಗೂ ಕೂಡ KE ಮೂಲಕನೇ ಕೌನ್ಸ್ಲಿಂಗ್ ಆಗೋದ್ರಿಂದ ದಯವಿಟ್ಟು ತಾವು ಒಂದೇ ಫೋನ್ ನಂಬರನ್ನು, ಸ್ಥಿರವಾಗಿರುವ ದೂರವಾಣಿಯನ್ನು ನಮೂದಿಸಬೇಕು. ಯಾವುದೇ ಕಾರಣಕ್ಕೂ ಆ ಮೊಬೈಲ್ ಸಂಖ್ಯೆಯನ್ನು ಬೇರೆ ಮಾಡ್ತಕ್ಕಂಥ ಅವಶ್ಯಕತೆಯನ್ನು ತಂದುಕೊಳ್ಬೇಡ್ರಿ ಮತ್ತು ಸಮಸ್ಯೆಗೆ ಒಳಗಾಗ್ತೀರಿ. ಇನ್ನು ಆನ್ಲೈನ್ ಅರ್ಜಿಯಲ್ಲಿ ಅಭ್ಯರ್ಥಿ ನಮೂದಿಸುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು, ಬೇರೆ ಬೇರೆ ಮೀಸಲಾತಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ 371J ಈ ಎಲ್ಲ ಮೀಸಲಾತಿಗೆ ಸಂಬಂಧಪಟ್ಟ ಅರ್ಜಿಗಳ RD ಸಂಖ್ಯೆಗಳನ್ನು ಕಡ್ಡಾಯವಾಗಿ ಅಲ್ಲಿ ನಮೂದಿಸಲೇಬೇಕಾಗ್ತದೆ. ತಾವು ಈಗಾಗಲೇ ತೆಗೆದುಕೊಂಡಿದ್ದರೆ ಓಕೆ, ಇಲ್ಲ ಅಂದರೂ ಕೂಡ ಆದಷ್ಟು ಬೇಗ ಆ ಅರ್ಜಿಗಳನ್ನು ನೀವು ತೆಗೆದಿಟ್ಕೊಳ್ಳ್ರಿ, ಅನುಕೂಲ ಆಗ್ತದೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ. ಇನ್ನು ನಿಮ್ಮ ಹಿಂದಿನ ಅಂದರೆ PUC ಸೆಕೆಂಡ್ ಇಯರ್ನ ಮತ್ತು 10ನೇ ತರಗತಿಯ ವ್ಯಾಸಂಗದ ವಿವರಗಳು ಕೂಡ ಅರ್ಜಿಯಲ್ಲಿ ಕೇಳ್ತಾರೆ. ಅಲ್ಲಿ ಕೇಳಬೇಕಾದಾಗ ನಿಮಗೆ ಸ್ಯಾಟ್ಸ್ ನಂಬರ್ ಅಂತ ಒಂದು ಬರ್ತದೆ, ಸ್ಟೂಡೆಂಟ್ಸು ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಈಗ ಈ ಸಂದರ್ಭದಲ್ಲಿ ಮತ್ತು ಈ ಸಾರಿ ಆ ಸ್ಯಾಟ್ಸ್ ನಂಬರ್ ಹಾಕಿದರೆ ಆಟೋ ಆಗಿ ಅದು ವೆಬ್ನಿಂದನೇ ಅದು ನಿಮ್ಮ ಎಲ್ಲ ಮಾಹಿತಿಯನ್ನು ಫೆಚ್ ಮಾಡ್ತದೆ, ಸ್ವೀಕಾರ ಮಾಡ್ತದೆ. ಆ ರೀತಿಯ ಒಂದು ವೆಬ್ ಸರ್ವಿಸ್ ಮೂಲಕ ಅದನ್ನು ಪಡೆಯಲಾಗ್ತದೆ. ವಿದ್ಯಾರ್ಥಿಗಳು
ಕ್ಲೇಮ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ನೀಡಲಾಗುವುದು ಅಂತಿದೆ. ಇದು ಈ ಸಾರಿ ಹೊಸದಾಗಿ ಬಂದಿರತಕ್ಕಂಥ ಸಂಗತಿ. ಕಳೆದ ಸಾಲಿನಲ್ಲಿ ಇದು ಇದ್ದಿಲ್ಲ. ಅದು ನೋಡೋಣ ಮುಂದಿನ ದಿನಗಳಲ್ಲಿ. ನೀವು ಹಾಕಿರ್ತಕ್ಕಂಥ ಕೆಟಗರಿಗೆ ಅದು ಸಿಂಧುತ್ವವಾಗಿತ್ತು ಅಂದರೆ ಜೆನ್ಯೂನ್ ಆಗಿತ್ತು ಅಂದರೆ ಅವರೇ ಒಂದು ವೆಬ್ನಲ್ಲಿ ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶಗಳು ಕೊಡ್ಬೋದು. ಅದಕ್ಕೆ ಕಾಲಾವಕಾಶ ಇದೆ. ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ನಮೂದಿಸಿದರೆ ಅಂಥ ಅಭ್ಯರ್ಥಿಗಳು ಮಾತ್ರ ದಾಖಲಾತಿ ಪರಿಶೀಲನೆಗೆ ಕಚೇರಿಗೆ ಮತ್ತು ಕಾಲೇಜಿಗೆ ಹೋಗುವ ಅವಶ್ಯಕತೆಗಳೇ ಇಲ್ಲ. ನಂತರದ ದಿನಗಳಲ್ಲಿ CET ಫಲಿತಾಂಶದ ನಂತರ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಈ ಸಾರಿ ಹೆಚ್ಚು ಕಡಿಮೆ ಎಲ್ಲವೂ ಕೂಡ ಆನ್ಲೈನ್ನಲ್ಲೇ ಅದು ಮಾಡುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇನ್ನೊಂದು ಅಂಶ ಇದೆ ಇಲ್ಲಿ. ಪ್ರತಿ ಹಂತದ ಪ್ರಕ್ರಿಯೆ ಕುರಿತು ಅಭ್ಯರ್ಥಿಯ ಮೊಬೈಲ್ಗೆ ಸಂದೇಶ ಸ್ವೀಕೃತವಾಗುತ್ತದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಹಂತದ ಒಂದು ವಿವರವಾದ ಅರ್ಜಿಯನ್ನು ತುಂಬಬೇಕಾಗ್ತದೆ KCET ಆನ್ಲೈನ್ ಅಪ್ಲಿಕೇಶನ್ಗೆ. ಆ ವಿವಿಧ ಹಂತಗಳಲ್ಲಿ ನೀವು ಅಪ್ಲಿಕೇಶನ್ ತುಂಬಬೇಕಾದಾಗ ನಿಮ್ಮ ಪ್ರತಿ ಹಂತದಲ್ಲಿಯೂ ಕೂಡ ನಿಮ್ಮ ಮೊಬೈಲ್ಗೆ ಹಾಕಿರ್ತಕ್ಕಂಥ ಮೊಬೈಲ್ಗೆ ಸಂದೇಶವನ್ನು ಸ್ವೀಕಾರ ಪಡ್ತೀರಿ. ಅದನ್ನು ಹಾಕಿದ ನಂತರ ಅದು ಮುಂದಿನ ಪ್ರಕ್ರಿಯೆಗಳಿಗೆ ಅದು ಪ್ರಾರಂಭ ಆಗ್ತದೆ. ಪ್ರಾಧಿಕಾರವು ರಾಜ್ಯದಲ್ಲಿರುವ ಎಲ್ಲ PUC ಕಾಲೇಜುಗಳಿಗೆ ಲಾಗಿನ್ ನೀಡಿ ಅಭ್ಯರ್ಥಿಗಳಿಂದ ಭರ್ತಿ ಮಾಡಿದ ಅರ್ಜಿಗಳನ್ನು ಪರಿಶೀಲಿಸಲು ಸೂಚಿಸಲಾಗಿದೆ. ಕಾಲೇಜಿನವರು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ವಿವರಗಳನ್ನು ಪಡೆದು ಪರಿಶೀಲನೆ ಮಾಡಲು ತಂತ್ರಾಂಶವನ್ನು ಸಿದ್ಧಪಡಿಸಿದೆ. ಇತ್ತೀಚೆಗೆ ಕಳೆದ ಒಂದು 3-4 ವರ್ಷಗಳಲ್ಲಿ ಬೇರೆ ವಿಭಾಗಗಳಲ್ಲಿ KCET ಎಕ್ಸಾಮ್ಗಳು BO ನಿಮ್ಮ ಸಂಬಂಧಿಸಿದ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗಳಲ್ಲಿ ವೆರಿಫಿಕೇಷನ್ ಮಾಡ್ತಾಯಿದ್ರು. ಅದಕ್ಕೂ ಮೊದಲು ಒಂದು ವೆರಿಫಿಕೇಷನ್ ಸೆಂಟರ್ ತೆಗೆದು ಎಲ್ಲ ನಿಮ್ಮ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡ್ತಾಯಿದ್ರು. ಕಳೆದ ಸಾಲಿನಲ್ಲಿ ಕೆಲವೊಂದಿಷ್ಟು ಆನ್ಲೈನ್ ವೆರಿಫಿಕೇಷನ್ ಮಾಡಿದ್ರು. ಒಂದಿಷ್ಟು ಮುಖ್ಯವಾಗಿರ್ತಕ್ಕಂಥ ದಾಖಲಾತಿಗಳನ್ನು KA ಬೋರ್ಡಿಗೆ ಹೋಗಿ ನಾವಲ್ಲಿ ವೆರಿಫಿಕೇಷನ್ ಮಾಡಿಸ್ಬೇಕಾಗ್ತಿತ್ತು. ಬಟ್ ಈ ಸಾರಿ ಅದನ್ನೊಂಚೂರು ಬದಲಾವಣೆ ಆಗುವ ಸಾಧ್ಯತೆಗಳೇ ಇದ್ದಾವೆ. ಇನ್ನು ಅಭ್ಯರ್ಥಿಗಳು BO ಕಚೇರಿಗೆ ಪರಿಶೀಲನೆ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಇನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಕೆಲವೊಂದಿಷ್ಟು ಸ್ಪೆಷಲ್ ಕ್ಯಾಟಗರೀಸ್ ಎಲ್ಲ ಬರ್ತವೆ. ಅದರಲ್ಲಿ NCC ಕ್ರೀಡೆ, ಸೈನಿಕ, ಮಾಜಿ ಸೈನಿಕ, CAPF, ಮಾಜಿ CAPF, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಆಂಗ್ಲೋ ಇಂಡಿಯನ್ಸು ಕೋಟಾದಲ್ಲಿ ವಿವಿಧ ವಿಶೇಷ ಕೋಟಾಗಳಲ್ಲಿ ಮೀಸಲಾತಿ ಪಡೀಲಿಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವರು ಖುದ್ದಾಗಿ ಪ್ರತ್ಯೇಕವಾಗಿ ಪರೀಕ್ಷೆ ಬರೆದ ನಂತರ ಅವ್ರ ಪ್ರಮಾಣ ಪತ್ರಗಳನ್ನು ಅಂದರೆ ಯಾರ್ಯಾರು ಸ್ಪೆಷಲ್ ಕ್ಯಾಟಗರಿಯಲ್ಲಿ ಈ ಹೇಳಿರ್ತಕ್ಕಂಥ ಸ್ಪೆಷಲ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ ಸಲ್ಲಿಸಿರ್ತೀರಿ ಅವರು ಮಾತ್ರ KAಗೆ ಹೋಗಿ ನೀವೆಲ್ಲ ಎಕ್ಸಾಮ್ ಆದಮೇಲೆ ಒಂದು ಡೇಟ್ ಕೊಡ್ತಾರೆ ವೆಬ್ಸೈಟ್ನಲ್ಲಿ. ಆ ಡೇಟ್ ಅನೌನ್ಸ್ ಆದಮೇಲೆ ತಾವು KAಗೆ ಹೋಗಿ ಅದನ್ನು ವೆರಿಫಿಕೇಷನ್ ಒಂದು ಮಾಡಿಸ್ಕೊಳ್ಬೇಕಾಗ್ತದೆ. ಇನ್ನು 2025ರ ಅರ್ಜಿ ಎಲ್ಲ ಕೋರ್ಸ್ಗಳಿಗೆ ಸಾಮಾನ್ಯ ಅರ್ಜಿಯಾಗಿರೋದ್ರಿಂದ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಇಂಪಾರ್ಟೆಂಟು. ಈ ಸಂದರ್ಭದಲ್ಲಿ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷು ಪ್ರವೇಶಾತಿ ಅಭ್ಯರ್ಥಿಗಳು CET 2025ಕ್ಕೆ ಆನ್ಲೈನ್ ಮೂಲಕ ನೋಂದಾಯಿಸಿಕೊಳ್ಳಬೇಕು. ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿರುತ್ತದೆ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಮಕ್ಕಳು ಇರ್ತಾರೆ, ನಾನು ಕೇವಲ JEE ಎಕ್ಸಾಮ್ ಬರಿತಾ ಇದ್ದೀನಿ, ಜೊತೆಗೆ KCET ಕೂಡ ಬರಿತೀನಿ, ಅಂದರೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ ಮಾತ್ರ, ಇಂಜಿನಿಯರಿಂಗ್ ಆಸ್ಪಿರೆಂಟ್ ಮಾತ್ರ ಅಂತಾರೆ. ಕೆಲವು ಮಕ್ಕಳು ನೀಟ್ ಅಂತಾರೆ. ಆದರೆ ನೀಟ್ ಬರೆದ್ರು, ಆಲ್ ಇಂಡಿಯಾ ಲೆವೆಲ್ ಎಂಟ್ರೆನ್ಸ್ ಎಕ್ಸಾಮ್ ಅದು ನೀಟ್ ಬರೆದ್ರು ವೈದ್ಯಕೀಯ ವಿಭಾಗಕ್ಕಾಗಿ ವೈದ್ಯಕೀಯ ಕಾಲೇಜಿನಲ್ಲಿ ದಾಖಲಾತಿಗಾಗಿ ಆಲ್ ಇಂಡಿಯಾ ಲೆವೆಲ್ ಪರೀಕ್ಷೆಯಲ್ಲಿ ತೆಗೆದುಕೊಂಡರೂ ಕೂಡ ಕೌನ್ಸ್ಲಿಂಗ್ ಮಾಡೋದು ನಮ್ಮ KA ಮೂಲಕ ಆಗಿರೋದ್ರಿಂದ ಈ ಸರ ಒಟ್ಟಾರೆಯಾಗಿ ಇಂಜಿನಿಯರಿಂಗು, ವೈದ್ಯಕೀಯ, ಆಯುಷು ಎಲ್ಲ ವಿವಿಧ ಕೋರ್ಸ್ಗಳಿಗೆ ನೀವು ಪ್ರವೇಶ ಬಯಸಿದರೆ ಕಡ್ಡಾಯವಾಗಿ CETಗೆ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಲೇಬೇಕು. ನೀವು ಎಕ್ಸಾಮ್ ಬೇಕಿದ್ರೆ ಒಂದು ವೇಳೆ ನೀಟ್ ವಿದ್ಯಾರ್ಥಿಗಳಿಗೆ ನಾವು ನೀಟ್ ಮಾತ್ರ ಬರಿತೀನಿ ಎಂಬುದಿದ್ದರೂ ಕೂಡ ಕೌನ್ಸ್ಲಿಂಗ್ ನಮ್ಮ KA ಮೂಲಕ ಆಗ್ತಾ ಇರೋದರಿಂದ ತಾವು ಕಡ್ಡಾಯವಾಗಿ ಅರ್ಜಿಯನ್ನು ಸಲ್ಲಿಸಲೇಬೇಕಾಗ್ತದೆ. ಬೇಕಿದ್ದರೆ ನೀವು ಇಂಜಿನಿಯರಿಂಗ್ ಎಕ್ಸಾಮ್ ಬರೀಬೋದು, ಬಿಡ್ಬೋದು, ತಮ್ಮ ಚಾಯ್ಸ್ಗಟ್ಟು ಬಿಟ್ಟಿರ್ತಕ್ಕಂಥ ಸಂಗತಿ. ಇದನ್ನು ಭಾಳ ಮುಖ್ಯವಾಗಿ ತಾವೆಲ್ಲ ಗಮನಿಸಬೇಕು. ಜೊತೆಗೆ ಅದೇ ರೀತಿಯ ಆರ್ಕಿಟೆಕ್ಚರು, BPT, BPO, BSc, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ಸು ಪ್ರವೇಶಾತಿಗೆ CET 2025ರಲ್ಲಿ ಎಲ್ಲವನ್ನು ಸೇರಿಸಿ CETಗೆ ಅಪ್ಲಿಕೇಶನ್ ಮಾತ್ರ ಕಡ್ಡಾಯವಾಗಿ ತಾವು ಹಾಕ್ಕೊಳ್ಳೇಬೇಕು. ಯಾಕಂದರೆ ಮುಖ್ಯವಾದ ಕೌನ್ಸ್ಲಿಂಗ್ ಏಜೆನ್ಸಿ ಯಾವುದು ಅಂದರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಗಿರೋದ್ರಿಂದ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಈ ಬಾರಿ ವಿದ್ಯಾರ್ಥಿಗಳು ಯಾವುದೇ ದಾಖಲೆಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡುವ ಅಗತ್ಯವಿರುವುದಿಲ್ಲ ಅಂತ ಒಂದು ಹೊಸದ್ದು ಒಂದು ಅಂಶವನ್ನು ಇಲ್ಲಿ ಬಂದಿದೆ. ಕಳೆದ ಸಾಲಿನಲ್ಲಿಯೂ ಕೂಡ ಅದು ಏನಾಗ್ತಿತ್ತು ಅಂದರೆ ಒಂದಿಷ್ಟು ಮೀಸಲಾತಿಗೆ ಸಂಬಂಧಪಟ್ಟಂಥ RD ನಂಬರ್ ಇರತಕ್ಕಂಥ ಪ್ರಮಾಣ ಪತ್ರಗಳನ್ನು, ಆಮೇಲೆ ನಿಮ್ಮ ಥಂಬ್ ಇಂಪ್ರೆಷನು, ನಿಮ್ಮ ಸಿಗ್ನೇಚರು, ಜೊತೆಗೆ ನಿಮ್ಮ ಫೋಟೋ ಇವುಗಳನ್ನೆಲ್ಲ ಅಪ್ಲೋಡ್ ಮಾಡಲೇಬೇಕಾಗ್ತಿತ್ತು. ನೋಡೋಣ ಈ ಸಾರಿ ಈ ಮಾಹಿತಿಯನ್ನು
ಎದವರು ನೀಡಿದ್ದಾರೆ. ಅದನ್ನು ದಯವಿಟ್ಟು ಎಲ್ಲರೂ ಪಾಲಿಸಿ. ಇನ್ನು ನಾಳೆ ನಾಡದ್ರ ಒಳಗಡೆ ಖಂಡಿತವಾಗಿಯೂ ಎ ತನ್ನ ಅಧಿಕೃತವಾಗಿರ್ತಕ್ಕಂಥ ವೆಬ್ಸೈಟ್ನಲ್ಲಿ ಇದರ ಮಾಹಿತಿಯನ್ನು ನೀಡ್ತದೆ. ಅಪ್ಲಿಕೇಶನನ್ನು ಓಪನ್ ಆಗ್ತಕ್ಕಂಥದ್ದು CET ಎಕ್ಸಾಮ್ ಬರೆಯೋ ಸಲುವಾಗಿ ಅಪ್ಲಿಕೇಶನ್ ಓಪನ್ ಆಗೋದು ಜನವರಿ 23ನೇ ತಾರೀಕಿನಂದು ಅಪ್ಲಿಕೇಶನ್ ಓಪನ್ ಆಗ್ತದೆ. ಪ್ರಾರಂಭ ಆಗೋದು ಜನವರಿ 23, 2025ರಿಂದ ಕೊನೆಯ ದಿನಾಂಕ ಫೆಬ್ರವರಿ 21, 2025 ಅಂಥೇಳಿ ನಮೂದಾಗಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ತೆಗೆದುಕೊಳ್ಳ್ರಿ. ಅದರೊಟ್ಟಿಗೆ ಕೂಡ ನಿಮ್ಮ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ವಿವಿಧ ಹಂತದ ಟೈಮ್ ಟೇಬಲನ್ನು ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಬೇರೆ ಬೇರೆ ವಿಭಾಗದಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಕಾಮನ್ ಎಂಟ್ರೆನ್ಸ್ ಟೆಸ್ಟು ಇದು 23ರಿಂದ ಪ್ರಾರಂಭ ಆಗ್ತದೆ ಮತ್ತು 21ರವರೆಗೆ ಟೋಟಲ್ ಎಲ್ಲ ನಡೀತಕ್ಕಂಥದ್ದು. ಅರ್ಜಿ ಸಲ್ಲಿಸುವ ಅವಧಿ 23ರಿಂದ ಮತ್ತು 21ರವರೆಗೆ. ಪರೀಕ್ಷೆ ನಡೆಸ್ತಕ್ಕಂಥದ್ದು 16, 17 ಮತ್ತು 18ನೇ ಏಪ್ರಿಲ್ 2025ರಂದು. ಅದೇ ಬೇರೆ ಬೇರೆ ಡಿಪ್ಲೊಮೊ ಸಾಮಾನ್ಯ ಪ್ರವೇಶ ಪರೀಕ್ಷೆ PG CET 2025 ವಿವಿಧ ಒಂದಿಷ್ಟು ಮಾಹಿತಿಗಳು ಕೂಡ ಇಲ್ಲಿ ನೀಡಿದ್ದಾರೆ. ಒಟ್ಟಾರೆ ತಾವು ಎಲ್ಲರೂ ಕೂಡ ತಮ್ಮೆಲ್ಲ ವಿಶೇಷವಾಗಿರ್ತಕ್ಕಂಥ ಕೆಲವು ಸ್ಪೆಷಲ್ ಕೆಟಗರಿ ಸರ್ಟಿಫಿಕೇಟ್ಸ್ ಇರ್ತವೆ. ನಿಮ್ಮ ಜಾತಿ ಕೆಟಗರಿ ನಮ್ಮ 371J ನಿಮಗೆ ಯಾವ್ಯಾವ ಅನ್ವಯ ಆಗ್ತವೋ ಅಥವಾ ನಿಮ್ಮ ವಿಶೇಷ ಚೇತನ ಅಭ್ಯರ್ಥಿಗಳಿಗೂ ಕೂಡ ಇರತಕ್ಕಂಥ ಸರ್ಟಿಫಿಕೇಟ್ಗಳನ್ನು ರೆಡಿಯಾಗಿಟ್ಕೊಂಡು ಇನ್ನು ಕೆಲವೇ ದಿನಗಳಲ್ಲಿ ಅಪ್ಲಿಕೇಶನ್ ಓಪನ್ ಆಗ್ತದೆ. ತಾವೆಲ್ಲರೂ ಕೂಡ ನಿರೀಕ್ಷಿಸ್ತಾ ಇದ್ರಿ ಅಪ್ಲಿಕೇಶನನ್ನು ಇನ್ನೇನು ಓಪನ್ ಮಾಡ್ತಾರೆ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ನೀವು ಬಯಸಿರ್ತಕ್ಕಂಥ ಕಾಲೇಜುಗಳಲ್ಲಿ ನಿಮಗೆ ದಾಖಲಾತಿ ಸಿಗಲಿ. ಮುಂದಿನ ಅಪ್ಡೇಟ್ಗಳನ್ನು ಖಂಡಿತವಾಗಿಯೂ ನಾನು ಶೇರ್ ಮಾಡ್ತಾ ಇರ್ತೇನೆ. ಮಾಹಿತಿ ತಮಗೆ ಇಷ್ಟವಾದಲ್ಲಿ ತಾರಾನಾಥ್ ಜೇಗರ್ಕಲ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಒತ್ತಿ. ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಫಾರ್ವರ್ಡ್ ಮಾಡಿ, ಅವರಿಗೂ ಇದರಿಂದ ಉಪಯೋಗವಾಗಲಿ.